ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಶ್ರೀಕೃಷ್ಣ ಪರಮಾತ್ಮ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೂ ಏನು, ಅದು ನಮಗೆ ಒಂದು ತುತ್ತು ಅನ್ನವನ್ನು ಕೊಡುತ್ತಿದ್ದರೆ ಗೌರವವನ್ನು ಕೊಡಬೇಕು. ಮನಸ್ಸಿಗೆ ಮದವೇರಿದಾಗ ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವುದು ಕಾಣಿಸುತ್ತದೆ. ಒಮ್ಮೆ ನಾರದರು ಶ್ರೀಕೃಷ್ಣನಿಗೆ ಕೇಳಿದರು, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನು, ಸುಖ ಎಲ್ಲರ ಬಳಿ ಇದೆ, ಆದರೆ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ಎಲ್ಲರ ಜೊತೆಯಲ್ಲಿರು, ಎಲ್ಲರಂತೆ ನಗುತ್ತಾ ಇರು, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಶ್ರೀಕೃಷ್ಣ ಪರಮಾತ್ಮ. ಯಾವಾಗಲೂ ಶತ್ರುಗಳು ಇರುವುದು ಸತ್ಯದ ದಾರಿಯಲ್ಲಿ ನಡೆಯುವ ವ್ಯಕ್ತಿಗೆ ಮಾತ್ರ. ನೀವು ಹೆದರಬೇಡಿ, ಏಕೆಂದರೆ ಅವರು ಹೆದರುವುದು ನಿಮಗಲ್ಲ, ನೀವು ನಡೆಯುತ್ತಿರುವ ಸತ್ಯದ ದಾರಿಯನ್ನು. ಶ್ರೀಕೃಷ್ಣ ಪರಮಾತ್ಮ. ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲೆಲ್ಲ ಸತ್ಯವು ಏಕಾಂಗಿಯಾಗಿ ನಿಲ್ಲುತ್ತದೆ. ಏಕೆಂದರೆ ಅಸತ್ಯದ ಜೊತೆ ಮೂರ್ಖರ ಗುಂಪು ಇರುತ್ತದೆ. ಹೀಗಿದ್ದರೂ ಸತ್ಯವು ಯಾವಾಗಲೂ ಅಸತ್ಯದ ಮೇಲೆ ಜಯ ಸಾಧಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಸಜ್ಜನರ ಸಂಘ ಮಾಡುವಾಗ ಹಸಿದ ಹೊಟ್ಟೆಯಲ್ಲಿ ಇರುವ ಪ್ರಸಂಗ ಬಂದರೂ ಬಿಡಬೇಡ. ಆದರೆ ದುರ್ಜನ ವ್ಯಕ್ತಿಯ ಸಂಘದಿಂದ ಮೃಷ್ಟಾನ್ನ ಭೋಜನ ಸಿಗುವಂತಿದ್ದರೂ ಅವರ ಜೊತೆ ಹೋಗಬೇಡ. ಶ್ರೀಕೃಷ್ಣ ಪರಮಾತ್ಮ. ಒಬ್ಬರ ಕಷ್ಟ ನೋಡಿ ನಿನ್ನ ಮನಸ್ಸು ಇದೆ ಆದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ. ಒಬ್ಬರ ಕಷ್ಟಕ್ಕೆ ನಿನ್ನ ಮನಸ್ಸು ಕರಗಿ ಮುಂದೆ ಬಂದಿದ್ದೆ ಆದಲ್ಲಿ ಭಗವಂತ ನಿನ್ನನ್ನು ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದು ಸಾರ್ಥಕವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಏನು ಸಹಾಯ ಮಾಡಲಾರದೆ ಎಲ್ಲ ಸಹಾಯ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವವನು ಅಧಮನು. ಸ್ವಲ್ಪ ಸಹಾಯ ಮಾಡಿ ಗುಡ್ಡದಷ್ಟು ಸಹಾಯ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವವನು ಅಹಂಕಾರಿ. ಬಹಳ ಸಹಾಯ ಮಾಡಿ ಸ್ವಲ್ಪ ಸಹಾಯ ಮಾಡಿದ್ದೇನೆಂದು ಹೇಳಿಕೊಳ್ಳುವವನು ಸಜ್ಜನರು. ಶ್ರೀಕೃಷ್ಣ ಪರಮಾತ್ಮ. ಸತ್ಯವನ್ನೇ ಹೇಳುತ್ತಿದ್ದ ಹರಿಶ್ಚಂದ್ರ ನೆಮ್ಮದಿಯ ಜೀವನವನ್ನು ಕಾಣಲಿಲ್ಲ. ದಾನ ಧರ್ಮ ಎಂದ ಕರ್ಣನಿಗೆ ಶಾಪಗಳು ತಟ್ಟದೆ ಬಿಡಲಿಲ್ಲ. ಸಮಯಕ್ಕೆ ತಕ್ಕಂತೆ ಬಣ್ಣ ಹಚ್ಚಿದ ಕೃಷ್ಣ ಪರಮಾತ್ಮ ಲೋಕ ದೃಷ್ಟಿಯಲ್ಲಿ ಜಗದುದ್ಧಾರಕ ಆದನಲ್ಲವೇ ಶ್ರೀಕೃಷ್ಣ ಪರಮಾತ್ಮ. ಒಂದು ಆಶ್ಚರ್ಯ ಸಂಗತಿ ಏನೆಂದರೆ, ಒಂದು ಇರುವೆ ಯಾರಿಗೆ ಕಚ್ಚಿದರೂ ಇರುವೆ ಸಾಯುತ್ತೆ. ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೆಡುಕು ಉಂಟಾಗುತ್ತದೆ ಎನ್ನುವುದು ಮಾತ್ರ ಅರಿವಿಲ್ಲ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟಿಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಇನ್ನೊಬ್ಬರ ಬದುಕಿನಲ್ಲಿ ಇಣುಕಿ ನೋಡುತ್ತಾ, ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನ ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರವಿಲ್ಲ. ಶ್ರೀಕೃಷ್ಣ ಪರಮಾತ್ಮ. ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಬರ ಕಾರಣ. ಕಾಲಚಕ್ರದೊಳಗೆ ಯಾರನ್ನು ಮೇಲೆ ಎತ್ತಬೇಕು, ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತದೆ. ಶ್ರೀಕೃಷ್ಣ ಪರಮಾತ್ಮ. ಹಾವು ಅರಣ್ಯದಲ್ಲಿ ಇರಬೇಕು, ಹದ್ದು ಆಕಾಶದಲ್ಲಿ ಇರಬೇಕು. ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ನಡೆಯಬೇಕು. ಅದಲು ಬದಲು ಆದರೆ ನಿಮ್ಮ ವಂಶ ಸರ್ವನಾಶ. ಶ್ರೀಕೃಷ್ಣ ಪರಮಾತ್ಮ. ಏನಾಗಿದೆಯೋ ಅದು ಒಳ್ಳೆಯದಕ್ಕೆ ಆಗಿದೆ, ಏನಾಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ, ಏನಾಗಲಿದೆಯೋ ಅದು ಒಳ್ಳೆಯದಕ್ಕೆ ಆಗಲಿದೆ. ಶ್ರೀಕೃಷ್ಣ ಪರಮಾತ್ಮ. ಯಾವುದೇ ಕೆಲಸವಾಗಲಿ ಸಫಲತೆ ಪಡೆಯಲು ಕಠಿಣ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅತಿ ಅಗತ್ಯ.
ಶ್ರೀಕೃಷ್ಣ ಪರಮಾತ್ಮ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ. ಶ್ರೀಕೃಷ್ಣ ಪರಮಾತ್ಮ. ಹೇಗೆ ಕತ್ತಲಿನಲ್ಲಿ ಜ್ಯೋತಿ ಪ್ರಕಾಶಮಾನವಾಗಿ ಬೆಳಗುತ್ತದೆಯೋ ಹಾಗೆ ಸತ್ಯವು ಬೆಳಗುತ್ತದೆ. ಅದಕ್ಕಾಗಿ ಯಾವಾಗಲೂ ಸತ್ಯದ ಮಾರ್ಗದಲ್ಲಿಯೇ ನಡೆಯಿರಿ. ನೋವಿನಲ್ಲಿದ್ದೇನೆ ಎಂದು ಏಕೆ ಅಳುತ್ತೀಯಾ? ನನಗೆ ಬದುಕಿನಲ್ಲಿ ಯಾರೂ ಇಲ್ಲ, ಒಂಟಿಯಾಗಿದ್ದೇನೆ ಎಂದು ರೋಧಿಸಬೇಡ. ತಾಳ್ಮೆಯಿಂದಿರು. ನೊಂದವರ ಪಾಲಿಗೆ ದೇವರು ಯಾವಾಗಲೂ ಇರುತ್ತಾನೆ. ಅದನ್ನು ಮರೆಯಬೇಡ. ಖಂಡಿತ ನಿನ್ನನ್ನು ಕಾಪಾಡುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ನಿನ್ನ ಜೊತೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಟಿಸುತ್ತಿದ್ದಾರೆ ಎಂದು ನಿನಗೆ ತಿಳಿಸಿಕೊಡುವುದಕ್ಕಾಗಿ. ಶ್ರೀಕೃಷ್ಣ ಪರಮಾತ್ಮ. ಪ್ರಯತ್ನವೇ ಪಡೆದೇ ದೇವರನ್ನು ದೂರಬೇಡ. ಯಾವ ನಿರೀಕ್ಷೆ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆ ಎಲ್ಲವನ್ನು ಕೊಡುವನು. ಶ್ರೀಕೃಷ್ಣ ಪರಮಾತ್ಮ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ. ಪೂರ್ತಿ ವಿಷಯ ತಿಳಿದೇ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ, ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ, ಆದರೆ ಒಲಿದು ಬಂದ ಜೀವನವನ್ನು ಆನಂದದಿಂದ ಬದುಕಿ. ಯಾಕೆಂದ್ರೆ ಇನ್ನೊಂದು ಬದುಕಿಗೆ ಎಷ್ಟೊಂದು ಜನ್ಮ ಕಾಯಬೇಕು. ಯಾರಿಗೆ ಗೆದ್ದವರು ಸಂತೋಷದಿಂದ ಇರುತ್ತಾರೆ, ಸೋತವರು ಯೋಚಿಸುತ್ತಾ ಇರುತ್ತಾರೆ. ಸೋಲು ಗೆಲುವು ಶಾಶ್ವತವಲ್ಲ ಎಂದು ತಿಳಿದವರು ಪ್ರತಿದಿನ ಸಂತೋಷದಿಂದ ಇರುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ.